ಕಾಂಗ್ರೆಸ್ ಮನೆಯ ಕ್ರಾಂತಿಯ ಸದ್ದು ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಒಂದು ಮಾತಾದರೆ ಈಗ ಎಲ್ಲ ಸಚಿವರು ಎಲ್ಲ ನಾಯಕರು ನಿರಂತರವಾಗಿ ಮಾತನಾಡ್ತಿದ್ದಾರೆ. ಇದಕ್ಕೆ ನೇರವಾಗಿಯೇ ಸೂಚನೆ ಕೊಟ್ಟಿರುವಂಥ DCM DK ಶಿವಕುಮಾರ್ ನಾನಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಏನಾದರೂ ಹೇಳಿಕೊಟ್ರೆ ಅದು ಮಾತ್ರ ಮಾತು ಅಷ್ಟೇ, ಎಲ್ಲರ ಮಾತಿಗೂ ಕೂಡ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಈಗ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನುವಂಥ ಘೋಷಣೆ DK ಅವರ ಕಾರ್ಯಕ್ರಮದಲ್ಲೂ ಕೂಡ ತುಂಬ ಜೋರಾಗಿಯೇ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಮನೆಯ ಇವತ್ತಿನ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸುಮ್ಮನೆ ಆ ಪದವಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವ್ಯಾರು ನಡ್ಕೋಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಒಂದು ಕಿಮ್ಮತ್ ಇರ್ತೈತಿ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಇದು ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಓದಿಯ ಪಿಸಾಚಿ ಅಂದ್ರೆ ಇಲ್ಲ ಬಂದೇ ಗವಾಕ್ಷಿಯಲ್ಲಿ ಅಂತಂದಂಗಿದೆ. ಇದು ನಾಯಕತ್ವ ಬದಲಾವಣೆಯ ಗುಟ್ಟು ಕಾಂಗ್ರೆಸ್ ಮನೆಯಲ್ಲಿ ರಹಸ್ಯವಾಗಿಯೇ ಉಳಿದಿದೆ. ಇದೇ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಕೈ ಮನೆಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇವೆ. ಇಷ್ಟೋ ದಿನಗಳ ಕಾಲ ಅಹಿಂದ ಹಾಗೂ ದಲಿತ ಪರ ಸಂಘಟನೆಗಳು ಸಿಎಂ ಪರ ಬಹಿರಂಗವಾಗಿಯೇ ಬ್ಯಾಟ್ ಬೀಸಿದ್ರು. ಪತ್ರ ಚಳವಳಿ, ಸಭೆ ಮೇಲೆ ಸಭೆ ಮಾಡಿ ಪಟ್ಟ ಬದಲಿಸದಂತೆ ಪಟ್ಟು ಹಿಡಿದಿದ್ರು. ಆದ್ರೀಗ ಅಖಾಡಕ್ಕೆ DK ಬೆಂಬಲಿಗರು ಅಭಿಮಾನಿಗಳ ಎಂಟ್ರಿ ಆದಂತೆ ಕಾಣ್ತಾ ಇದೆ. ನವೆಂಬರ್ ತಿಂಗಳು ಹತ್ತಿರ ಬರ್ತಿದ್ದಂತೆ DK ಬೆಂಬಲಿಗರ ಉತ್ಸಾಹ ಹೆಚ್ಚಾದಂತೆ ಕಾಣ್ತಿದೆ. ಹೀಗಾಗಿ ಇವತ್ತು DK ಮುಂದೆ ಮುಂದಿನ CM ಎಂಬ ಘೋಷಣೆ ಕೂಗಿದ್ದಾರೆ. ಹೌದು, ಬೆಂಗಳೂರಿನ ಗಾಂಧಿನಗರದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತಿತ್ತು. DK ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ರು. ಆಗ್ಲೇ ಬಂಡೆ ಬೆಂಬಲಿಗರು ಮುಂದಿನ CM DKಗೆ ಜೈ ಅನ್ನೋ ಘೋಷಣೆ ಕೂಗಿದ್ದಾರೆ. ಇಷ್ಟೇ ಯಾಕೆ, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ DK ಅಭಿಮಾನಿಗಳು ಆಗ್ರಹ ಶುರು ಮಾಡಿದ್ದಾರೆ. ಮುಂದಿನ 2.5 ವರ್ಷದ ಅವಧಿಗೆ DK ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಪ್ಲೆಕಾರ್ಡ್ ಪ್ರದರ್ಶನದ ಮೂಲಕ AICC ವರಿಷ್ಠರು ಈ ಬಗ್ಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಸಚಿವ MC ಸುಧಾಕರ್ ಕೂಡ DK CM ಆಗೋ ಬಗ್ಗೆ ಮಾತನಾಡಿದ್ದಾರೆ. DKಗೆ CM ಆಗೋ ಅರ್ಹತೆ ಇದೆ ಎಂದಿದ್ದಾರೆ. ಜೊತೆಗೆ ಕುರ್ಚಿ ಕುರಿತ ತೀರ್ಮಾನವೇನಿದ್ರು ಹೈಕಮಾಂಡ್ನದ್ದು ಎಂದಿದ್ದಾರೆ. DK ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ, ಇಲ್ಲ ಅವರು ಇವತ್ತು ಸಿದ್ದರಾಮಯ್ಯನವರು ಸನ್ಮಾನ್ಯ DK ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತುಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನಾನು ಮಂತ್ರಿ ಆಗಿದ್ದೆ, ನನಗೆ ಗೊತ್ತಿರಲಿಲ್ಲ ಅಂತಾದ್ರೆ ನಾನು ಇನ್ನೊಬ್ಬರ ಬಗ್ಗೆ ಏನಾಗತ್ತೆ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಮತ್ತೊಂದು ಕಡೆ ಅನೇಕ ಸಚಿವರು ತಮ್ಮ ಹಳೆಯ ಮಾತನ್ನೇ ಪುನರುಚ್ಚರಿಸಿದ್ದಾರೆ. ಯಾವ ಬದಲಾವಣೆಯ ಸನ್ನಿವೇಶವೂ ಇಲ್ಲ ಎಂಬ ಮಾತನ್ನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಅದಕ್ಕೆ ಒಂದು ಕಿಮ್ಮತ್ ಇರ್ತೈತಿ. ನೀವು ಹೇಳಿದ್ರೆ ಅದಕ್ಕೇನು ಕಿಮ್ಮತ್ ಇರ್ತೈತಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ವಾರಕ್ಕೆ 2 ವಾರಕ್ಕೊಮ್ಮೆ ಕರ್ನಾಟಕಕ್ಕೆ ಬಂದಿರ್ತಾರೆ. ಹಂಗೇನಾದ್ರು ಇದ್ದರೆ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರೆದಿದ್ದಾರೆ. ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಯಾವುದು ನವೆಂಬರ್ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಹೀಗೆ ಅನೇಕ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾನೆ ಇವೆ. ಈ ನಡುವೆ ಪಕ್ಷದ ನಾಯಕರಿಗೆ DK ಸಂದೇಶವೊಂದನ್ನ ರವಾನಿಸಿದ್ದಾರೆ. ನಾನು ಹಾಗೂ CM ಹೇಳಿದ್ದಷ್ಟೇ ಮಾತು, ಮಿಕ್ಕವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ.
ಇನ್ನು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಿರೋ ವಿಪಕ್ಷಗಳ ನಾಯಕರು ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. 2.5 ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರುಗಳೇ ಪ್ರತಿನಿತ್ಯ ಒಂದು ನಗೆಪಾಟ್ಲಿ ಈಡಾಗಿದ್ದಾರೆ. ವಿರೋಧ ಪಕ್ಷಗಳು ನಾವು ಮಾತಾಡಬೇಕಾದ ಅವಶ್ಯಕತೆನೇ ಇಲ್ಲ. ನೀವು ಅಧಿಕಾರ ಹಸ್ತಾಂತರ ಮಾಡಿ ಅಥವಾ ನಾಯಕತ್ವ ಬದಲಾವಣೆ ಮಾಡ್ಕೊಳ್ಳಿ. ಇದು ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿಯಲ್ಲಿ ಅಂತಂದಂಗಿದೆ ಇದು. ಆದ್ದರಿಂದ ಪರಿಸ್ಥಿತಿ ಏನೂ ಬದಲಾವಣೆ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಇದೊಂದು ಮುಗಿಯದ ಚರ್ಚೆ. ದಿನ ಕಳೆದಂತೆ ತಣ್ಣಗಾಗಬೇಕಿದ್ದ ವಿಚಾರ ಕಾವೇರಿ ಸುತ್ತಲೇ ಇದೆ. ನಾಯಕರು ಏನಿಲ್ಲ ಎನ್ನುತ್ತಲೇ ಕೊಡ್ತಿರೋ ಹೇಳಿಕೆಗಳು ಹೊಸ ದಿಕ್ಕಿಗೆ ದಾರಿ ತೋರಿಸ್ತಿವೆ. ಇದಕ್ಕೆ ವಿಪಕ್ಷಗಳ ನಾಯಕರು ತುಪ್ಪ ಸುರಿಯುತ್ತಿದ್ದಾರೆ. ಸುನಿಲ್, TV9 ಬೆಂಗಳೂರು.